ಓಕೆ, ಪ್ರೈಸ್ ದಿ ಲಾರ್ಡ್. ಇವತ್ತಿಂದ ನಾವು ಹೊಸ ಒಂದು ಟಾಪಿಕಲ್ಲಿ, ಹೊಸ ಶೀರ್ಷಿಕೆ ಅಡಿಯಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸಲಿಕ್ಕಿದ್ದೇವೆ. ಆ ಶೀರ್ಷಿಕೆ ಇಂಗ್ಲೀಷಲ್ಲಿ ಈ ರೀತಿ ಬರ್ತದೆ: ಕೀಪ್ ಇನ್ ದ ಪ್ರಾಮಿಸ್, ಕೀಪ್ ಇನ್ ದ ಫೇತ್ ದ ಪ್ರಾಮಿಸ್. ನಮ್ಮ ನಂಬಿಕೆಯನ್ನು ದೇವರ ವಾಗ್ದಾನದಲ್ಲಿರ್ತಕ್ಕಂಥ ಇಡುವುದು. ನಿಮ್ಮ ನಂಬಿಕೆಯನ್ನು ದೇವರ ವಾಗ್ದಾನದ ಮೇಲೆ ಇಡ್ರಿ ಎಂಬುದಾಗಿ ಅರ್ಥ. ಓಕೆ, ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾನು ಸ್ಟೇಟಸ್ ಕೂಡ ಹಾಕಿದ್ದೆ. ಎಷ್ಟು ನೋಡಿದ್ದೀರಾ ಅಂತ ಗೊತ್ತಿಲ್ಲ. ಸ್ಟೇಟಸ್ ನೋಡಿದವರಿಗೆ ಗೊತ್ತಾಗುತ್ತೆ ವಾಟ್ ಈಸ್ ದ ಟೈಟಲ್ ಟುಡೇ. ಈ ವಾರ ಪೂರ್ತಿ ಅಂದರೆ ಭಾನುವಾರ ತನಕ ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ದೇವರ ವಾಕ್ಯವನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. ಓಕೆ, ಅದಕ್ಕೋಸ್ಕರವಾಗಿ ನಿನ್ನೆ ನಾವು ಒಂದು ವಾಕ್ಯ ನೋಡಿದ್ವಿ, ಅಲ್ಲಿಂದ ಮುಗಿಸಿದ್ವಿ ಆ ವಾಕ್ಯವನ್ನು. ಆ ವಾಕ್ಯದಿಂದ ಇವತ್ತು ಮತ್ತೆ ಪ್ರಾರಂಭಿಸೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಾಕ್ಯ. ನಮ್ಮೆಲ್ಲರಿಗೂ ಚಿರಪರಿಚಿತವಾದಂಥ ವಾಕ್ಯ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಾಕ್ಯ. ನಾನು ಕನ್ನಡದಲ್ಲಿ ಓದ್ತೀನಿ. ಆದರೆ ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆಂದು ನಂಬುವುದು ಅವಶ್ಯ. ಇಲ್ಲಿ ಒಂದು ವಿಷಯ ಏನಂತ ಹೇಳಿದ್ರೆ, ಫಸ್ಟ್ ಮೊದಲಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ವಿಷಯ, ಒಂದೇ ಪಾತ್ರೆಯಲ್ಲಿ ಅನ್ನನೂ ಸಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಏನು ಮಾಡ್ತೀವಿ ಅಂದರೆ ಮ್ಯಾಕ್ಸಿಮಮ್ ಒಂದೇ ಪಾತ್ರೆಯಲ್ಲೇ ಕುಕ್ ಮಾಡೋದು ಪ್ರಾರಂಭ ಮಾಡ್ತೀವಿ. ಇಲ್ಲ ಬ್ರದರ್, ಅದು ಕಂಟೈನರ್ಸ್ ಥರ ಬರುತ್ತೆ. ಕೆಳಗಡೆ ಸ್ಟೀಮ್ ಮಾಡ್ಬೋದು, ಮೇಲ್ಗಡೆ ಬೇಯಿಸ್ಬೋದು, ಅದಕ್ಕೆ ಮೇಲ್ಗಡೆ ವಾಡೆವರ್. ಈಗ ತರಕಾರಿ ಒಂದು ಪಕ್ಕ, ಒಂದು ಪೋರ್ಷನಲ್ಲಿ, ಬೇಳೆ ಒಂದು ಪೋರ್ಷನಲ್ಲಿ, ಬೇರೆ ವೆಜಿಟೇಬಲ್ಸ್ ಎಲ್ಲ ಇನ್ನೊಂದು ಪೋರ್ಷನಲ್ಲಿ ಬೇಯಿಸ್ತಕ್ಕಂಥ ಪಾತ್ರೆಗಳಿಗೆ ಸಿಗ್ತದೆ. ನಾವು ಕೆಲವು ಟೈಮಲ್ಲಿ ದೇವರ ವಾಕ್ಯವನ್ನು ಮತ್ತು ಲೋಕ ಪ್ರಕಾರವಾಗಿರ್ತಕ್ಕಂಥ ವಿಷಯಗಳನ್ನು ಕೂಡ ಆ ರೀತಿ ಮಿಕ್ಸ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಇಟ್ ವಾಂಟ್ ವರ್ಕ್. ಆ ರೀತಿಯಾಗಿ ಕೆಲಸ ಮಾಡಿದ್ರೆ ಅದು ಕೆಲಸ ಮಾಡೋದೇ ಇಲ್ಲ. ಅದಕ್ಕೆ ಇಲ್ಲಿ ವಾಕ್ಯ ಸರಿಯಾಗಿ ನೋಡ್ರಿ. ವಾಕ್ಯ ಎಷ್ಟು ಸ್ಪಷ್ಟವಾಗಿ ನಮಗೆ ಸತ್ಯವೇದ ಹೇಳ್ತದೆ ಅಂತ ಹೇಳಿದ್ರೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಅಂತ ಹೇಳಿದ್ರೆ ಏನರ್ಥ? ನೀನು ನನ್ನನ್ನು ನಂಬು, ಲೋಕನೂ ನಂಬು ಅಂತನ ಇಲ್ಲ. ದೇವರಲ್ಲಿ ಹೇಳತಕ್ಕಂಥ ಆ ವಾಕ್ಯದ ಸಾರಾಂಶ ನನ್ನನ್ನು ಮಾತ್ರ ನಂಬುವುದು ಅಂತ ಅರ್ಥ. ನೋಡಿ, ಕೆಳಗಡೆ ದೇವರ ಬಳಿಗೆ ಬರುವವನು ಅಂದರೆ ದೇವರನ್ನು ನಂಬುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ನಂಬುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂಬುದಾಗಿರ್ತಕ್ಕಂಥ ನಂಬಿಕೆ ಅವಶ್ಯ. ಬೇರೆ ಲೋಕ ಪ್ರಕಾರವಾಗಿರ್ತಕ್ಕಂಥದ್ದನ್ನೆಲ್ಲ ಮಾಡೋದು, ಭಾನುವಾರ ಚರ್ಚ್ಗೆ ಹೋಗೋದು, ಬೆಳಗ್ಗೆ ಪ್ರೇಯರಲ್ಲಿ ಅಟೆಂಡ್ ಆಗೋದು, ಇಲ್ಲ ಈ ಥರ ಈವ್ನಿಂಗ್ ಪ್ರೇಯರಲ್ಲಿ ಅಟೆಂಡ್ ಆಗೋದು, ತಿರ್ಗಾ ಲೋಕ ಪ್ರಕಾರವಾಗಿರ್ತಕ್ಕಂಥ ಕೆಲಸಗಳನ್ನೆಲ್ಲ ಮಾಡೋದು, ರೀಲ್ಸ್ ಮಾಡೋದು, ಬೇರೆ ಮಾಡೋದು, ಎಲ್ಲ ಮಾಡೋದು. ಇಟ್ ವಾಂಟ್ ವರ್ಕ್. ಅದು ಕೆಲಸ ಮಾಡಿ ನಿಮ್ಮ ನಂಬಿಕೆ ಆಗ ಇಟ್ಸ್ ಲೈಕ್ ಚದುರಿದ ಮೋಡಗಳ ರೀತಿಯಲ್ಲಿ ನಿಮ್ಮ ನಂಬಿಕೆ ಇರ್ತದೆ. ಚದುರಿದ ಮೋಡಗಳು ಯಾವ ಮಳೆಯನ್ನು ತರೋದಕ್ಕೆ ಸಾಧ್ಯ ಇಲ್ಲ. ಸಿಂಪಲಾಗಿ ನಾನು ಹೇಳ್ತೀನಿ ನೋಡಿ. ಕಾರ್ಮೋಡ ಅಂದರೆ ಏನರ್ಥ ಗೊತ್ತಾ? ಕಾರ್ಮೋಡ ಅಂತ ಹೇಳಿದ್ರೆ ಮಳೆ ತರ್ತಕ್ಕಂಥದ್ದು ಕಾರ್ಮೋಡನೇ. ಅಂದರೆ ಬ್ಲ್ಯಾಕ್ ಕಲರ್ ಒಂದೇ ಕಡೆ ಹಂಗೆ ಒಂದು ಕಡೆಯಿಂದ ಹಂಗೆ ಇದು ಮಾಡ್ಕೊಂಡ್ಬರುತ್ತೆ ನೋಡಿ, ಅದು ದೊಡ್ಡ ಮಳೆಯನ್ನು ತರ್ತದೆ. ಆ ಮೇಘದಲ್ಲಿ, ಆ ಮೋಡದಲ್ಲಿ ಎಲ್ಲ ಮೋಡಗಳು ಒಂದಾಗಿ ಕೆಲಸ ಮಾಡ್ತದೆ, ಒಂದಾಗಿರ್ತದೆ ನೋಡಿ, ಅದು ಗುಡ್ಡ ಥರ ಬರುತ್ತೆ ನೋಡಿ. ಆ ಮೋಡವೇ ಮಳೆ ತರ್ತಕ್ಕಂಥದ್ದು. ಈಗ ಹಗಲೊತ್ತಲ್ಲಿ ಚದುರಿದ ಮೋಡ ನೋಡ್ತೀವಿ ನೋಡಿ, ಅಲ್ಲೊಂದು ವೈಟ್ ಕಲರು, ಅದು ಬಿಟ್ಟು ಒಂದು ಸ್ವಲ್ಪ ವೈಟ್ ಕಲರು, ಅಲ್ಲಿ ವೈಟ್ ಕಲರು. ಅದು ಮಳೆ ತರಕ್ಕೆ ಸಾಧ್ಯನಾ? ಇಲ್ಲವೇ ಇಲ್ಲ. ನಮ್ಮ ನಂಬಿಕೆ ದೇವರಲ್ಲಿ ಕೂಡ ಆ ರೀತಿಯಾಗಿದ್ದರೆ ಯಾವ ಆಶೀರ್ವಾದವನ್ನು ತರೋದಕ್ಕೆ ಸಾಧ್ಯನೇ ಇಲ್ಲ. ಸ್ವಲ್ಪ ವಾಕ್ಯದಲ್ಲಿರ್ತೀನಿ, ಸ್ವಲ್ಪ ಲೋಕ ಪ್ರಕಾರವಾಗಿರ್ತೀನಿ,
ಸ್ವಲ್ಪ ನನಗಿಷ್ಟ ಬಂದ ರೀತಿಯಲ್ಲಿ ನಾನು ಇರ್ತೀನಿ. ಯಾವ ಆಶೀರ್ವಾದವನ್ನು ನಿಮಗೆ ಆ ನಂಬಿಕೆ ತರೋದಕ್ಕೆ ಸಾಧ್ಯ ಇಲ್ಲ. ಇಟ್ಸ್ ಲೈಕ್ ಎ ಚೌಚೌಬಾತ್. ಚೌಚೌಬಾತ್ ಅಂದ್ರೇನು? ಉಪ್ಪಿಟ್ಟು ಕೇಸರಿ ಬಾತ್, ಖಾರ ಬಾತು ಕೇಸರಿ ಬಾತ್. ಇಲ್ಲಾಂದರೆ ಈ ಥರ ಹೇಳ್ಬೋದು. ಇನ್ನು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇಟ್ಸ್ ಲೈಕ್ ಎ ಕಾಂಬೋ, ಬ್ರೇಕ್ಫಾಸ್ಟ್ ಕಾಂಬೋ. ಒಂದು ಸಣ್ಣ ಮಸಾಲೆ ದೋಸೆ, ಒಂದು ಸಣ್ಣ ವಡೆ, ಒಂದು ಸಿಂಗಲ್ ಇಡ್ಲಿ, ಅದು ಸಣ್ಣದೇ. ಯಾಕೆ? ಆ ಕಾಂಬೋಗೆ ತಕ್ಕಂತೆ ಒಂದು ತಯಾರು ಮಾಡಿರ್ತಾರೆ. ಸ್ವಲ್ಪ ಪೊಂಗಲು, ಅದ್ರ ಜೊತೆ ಮಿಂಗಲು. ಡೋಂಟ್ ವರ್ಕ್. ನೋಡ್ರಿ, ಐ ಆಮ್ ನಾಟ್ ದ ಫ್ಯಾನ್ ಆಫ್ ಕಾಂಬೋ ಬ್ರೇಕ್ಫಾಸ್ಟ್. ಐ ಆಮ್ ನಾಟ್ ಅ ಫ್ಯಾನ್. ನಾನು ಅದನ್ನು ಬಯಸೋದಿಲ್ಲ. ಯಾಕೆ? ಭಿಕ್ಷುಕ ತಿನ್ನೋದು ಒಂದೇ, ಅದು ತಿನ್ನೋದು ಎರಡು ಒಂದೇ. ಜಸ್ಟ್ ಇಮ್ಯಾಜಿನ್ ವಾಟ್ ಐ ಆಮ್ ಸೇಯಿಂಗ್. ಇದು ಸ್ವಲ್ಪ ಕೇಳೋರಿಗೆ ಏನು ಹಿಂಗೆ ಅಂದ್ಬಿಟ್ಟ ಅಂತ ಇರ್ಬೋದು. ಯೋಚನೆ ಮಾಡಿ ನೋಡ್ರಿ. ಮಸಾಲೆ ದೋಸೆ, ಇಡ್ಲಿ, ವಡೆ, ಪೊಂಗಲ್, ಕೇಸರಿ ಬಾತ್, ಉಪ್ಪಿಟ್ಟು, ಅಯ್ಯೋ, ಯೋಚನೆ ಮಾಡಿ ನೋಡ್ರಿ. ಕಾಂಬೋ ಅಂತಕ್ಕಂಥ ಬ್ರೇಕ್ಫಾಸ್ಟ್ ಕಾಂಬೋ, ಸ್ಪೆಷಲಿ ಉಡುಪಿ ವೈಭವದಲ್ಲಿ, ಉಡುಪಿ ಹೋಟೆಲ್ಗಳಲ್ಲಿ ಕಾಂಬೋ ತೊಗೊಂಡ್ರೆ ಇಟ್ಸ್ ಲೈಕ್ ಎ ಬೆಗ್ಗರ್ಸ್ ಮೀಲ್. ನಮ್ಮವ್ರು ಓಹೋ ಎಲ್ಲ ಸಿಕ್ಬಿಡುತ್ತೆ. ಅದು ನೋಡ್ರಿ, ಮನುಷ್ಯನ ಆಸೆ ಎಲ್ಲ ತಿಂದಂಗೆ ಆಗ್ಬೇಕು ಅವನಿಗೆ. ₹100 ಕ್ವಾಲಿಟಿ ಅಂದರೆ ನೋಡ್ರಿ, ಅಲ್ಲಿ ಏನು ತೃಪ್ತಿನೇ ಇರೋದಿಲ್ಲ. ಹೊಟ್ಟೆ ತುಂಬೋದು. ಹೊಟ್ಟೆ ತುಂಬೋದೆಲ್ಲ ತೃಪ್ತಿ ಪಡಿಸ್ತದೆ ಅಂತ ಅರ್ಥ ಅಲ್ಲಲ್ಲ. ಕರೆಕ್ಟ್ ತಾನೆ ನಾನು ಹೇಳ್ತೇನೆ? ಹೊಟ್ಟೆ ತುಂಬಿದ ತಕ್ಷಣ ನಾವು ತೃಪ್ತಿ ಆಯಿತು ಅಂತ ಹೇಳಿದ್ರೆ ನಾವು ದಡ್ರು. ಇಲ್ಲ, ಆ ಥರ ಅಲ್ಲ. ಹೊಟ್ಟೆ ತುಂಬೋದ್ರಿಂದ ತೃಪ್ತಿ ಆಗೋದಿಲ್ಲ ನಮಗೆ. ಅದು ಸ್ವಲ್ಪ ಇದ್ರೂ ಇಟ್ಸ್ ಲೈಕ್ ಅದೊಂದು ಕ್ವಾಲಿಟಿ, ಒಂದು ಕನ್ಸಿಸ್ಟೆನ್ಸಿ, ಅದು ಸರಿಯಾಗಿರ್ಬೇಕು ನೋಡ್ರಿ. ಸ್ವಲ್ಪ ತಿಂದರೂ ವಾವ್, ಅದು ತೃಪ್ತಿ. ಆ ರೀತಿಯಾಗಿದೆ ದೇವರ ವಾಕ್ಯವನ್ನು ಇಲ್ಲಿ ಸ್ವಲ್ಪ, ಅಲ್ಲಿ ಸ್ವಲ್ಪ, ಅಲ್ಲಿ ಸ್ವಲ್ಪ, ಇಲ್ಲಿ ಸ್ವಲ್ಪ, ಇಲ್ಲಿ ಸ್ವಲ್ಪ, ಅಲ್ಲಿ ಸ್ವಲ್ಪ, ಅಲ್ಲಿ ಸ್ವಲ್ಪ, ಅಲ್ಲಿ ಸ್ವಲ್ಪ ಮಾಡಿಕೊಂಡು ಎದುರು ನೋಡಿದ್ರೆ ಯಾವ ಫಲವೂ ಬರೋಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ. ಒಂದು ಗದ್ದೆ ಇದೆ ಅಂತ ಇಟ್ಕೊಳ್ಳೋಣ, ಓಕೆನಾ? ಒಂದು ಗದ್ದೆ ಇದೆ, ಒಂದು 1/4 ಎಕರೆ ಗದ್ದೆ ಅಂತಲೇ ಇಟ್ಕೊಳ್ಳೋಣ ಎಕ್ಸಾಂಪಲ್. ಅದನ್ನು ಹದ ಮಾಡಿ, ನೀರೆಲ್ಲ ಹಾಯಿಸಿ, ಅದಕ್ಕೆಲ್ಲ ಹದ ಮಾಡಿ, ಒಂದು ಕಡೆ ಭತ್ತ, ಒಂದು ಕಡೆ ರಾಗಿ, ಒಂದು ಕಡೆ ಜೋಳ, ಒಂದು ಕಡೆ ಗೋಧಿ, ಒಂದು ಕಡೆ ಬೆಂಡೆಕಾಯಿ, ಒಂದು ಕಡೆ ಬೀನ್ಸು, ಒಂದು ಕಡೆ ಅವರೆಕಾಯಿ. ಇದೆಲ್ಲ ಬೆಳೆದ್ರೆ ಯಾವುದಕ್ಕಾದ್ರೂ ಸಾಕಾಗತ್ತಾ? ಯಾವುದಕ್ಕೂ ಸಾಕಾಗತ್ತೆ. ಮೋಸ್ಟ್ ಆಫ್ ಕ್ರಿಶ್ಚಿಯನ್ಸ್ ಲೈಫ್ ಈಸ್ ಲೈಕ್ ದಟ್. ವೈ? ಎಲ್ಲ ಟ್ರೈ ಮಾಡೋದು, ಬೊಫೆ. ಅವನಿಗೆ ಅದ್ರ ಬಗ್ಗೆ ಗೊತ್ತೇ ಇರಲ್ಲ. ಟ್ರೈ ಮಾಡಿ ವಾಂತಿ ಮಾಡೋದು ಅನ್ನೋದು. ಯಾಕೆ? ಜಸ್ಟ್ ಟ್ರೈ. ದೇವರ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ಆ ಥರ ನಡೆಯೋದಿಲ್ಲ. ಇಟ್ಸ್ ಅ ಕನೆಕ್ಷನ್ ಬಿಟ್ವೀನ್ ದ ಪ್ರಾಮಿಸಸ್. ವಾಟ್ ಈಸ್ ದ ಪ್ರಾಮಿಸ್ ಆಫ್ ದಿಸ್ ಇಯರ್? JPM ಕೊಟ್ಟಂಥ ಪ್ರಾಮಿಸ್ ಏನು? ಈಸಾಕನು ಆ ದೇಶದಲ್ಲಿ ಬೆಳೆಯನ್ನು ಬಿತ್ತಿದನು, ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ದೇವರು ಅವನನ್ನು ಆಶೀರ್ವದಿಸಿದನು. ದಿಸ್ ಇಸ್ ದ ಪ್ರಾಮಿಸ್. ಈಗ ಈ 6 ತಿಂಗಳು ನಾವು ಧ್ಯಾನ ಮಾಡಿದಂಥ ವಿಷಯಗಳನ್ನು ಯೋಚನೆ ಮಾಡೋಣ. 5 ತಿಂಗಳಲ್ಲ, 5 ತಿಂಗಳು ಜನವರಿಯಿಂದ ನಾವು ಧ್ಯಾನ ಮಾಡಿದಂಥ ವಿಷಯಗಳನ್ನು ನೀವು ನೋಡ್ಕೊಂಡು ಬಂದರೆ ಇಟ್ ಕನೆಕ್ಟೆಡ್ ಟು ದಟ್ ವರ್ಡ್, ದಟ್ ಪ್ರಾಮಿಸ್. ನಾನು ಕಂಟೆಂಟ್ ಬಿಟ್ಟು ನಾನು ಯಾವಾಗಲೂ ಆ ಕಡೆ ಹೋಗೋದು. ಬಿಕಾಸ್ ನಾನು ಯಾವಾಗಲೂ ಹೇಳ್ತೇನೆ, ಇಟ್ಸ್ ನಾಟ್ ಮೈ ಪ್ಲಾನ್ ಟು ಪ್ರೀಚ್. ಇಟ್ಸ್ ನಾಟ್ ಐ ಆಮ್ ಪಿಕ್ಕಿಂಗ್ ದ ವರ್ಡ್. ನೋ, Holy Spirit picks the words and He speaks through me. ನಾನು ಅದನ್ನು ಯಾವಾಗಲೂ ನಂಬ್ತೇನೆ. ಐ ಆಸ್ಕ್ಡ್ ಗಾಡ್ ಯೆಸ್ಟರ್ಡೇ ನೈಟ್, ನಾನು ಪ್ರೇಯರ್ ಮಾಡ್ತಾ ಇರ್ಬೇಕಾದ್ರೆ, ಬೈಬಲ್ ಓದ್ತಾ ಇರ್ಬೇಕಾದ್ರೆ, God, what is the title this week? And Holy Spirit suddenly told me, keep the faith in the promise. ಯಾಕೆ? ನಮ್ಮ ನಂಬಿಕೆಯನ್ನು ನಮ್ಮ ವಾಗ್ದಾನದಲ್ಲಿ ನಾವು ದೇವರು ನಮಗೆ ಕೊಟ್ಟಂಥ ವಾಗ್ದಾನದಲ್ಲಿ ಇಡದೇ ಇದ್ದರೆ
ಆಟೋಮ್ಯಾಟಿಕ್ಕಾಗಿ ನಮ್ಮ ನಂಬಿಕೆ ಲೆವೆಲ್ ಆಟೋಮ್ಯಾಟಿಕ್ಕಾಗಿ ಝೀರೋ ಆಗುತ್ತೆ. ಸೊ ನಾವು ಯಾವಾಗ ಬಲವಾಗಿ ದೇವರ ವಾಗ್ದಾನವನ್ನು ನಂಬುವುದೇ ತುಂಬ ಅವಶ್ಯವಾದದ್ದು ನಮ್ಮ ಜೀವನದಲ್ಲಿ. ಒಂದು ಸಣ್ಣ ವಿಷಯ ನಿಮ್ಮನ್ನು ದೇವರಿಂದ ದೂರ ಮಾಡೋದಕ್ಕೆ ಸಾಧ್ಯ. ದೊಡ್ಡ ವಿಷಯನೇ ನಡಿಬೇಕು, ಸಾಲಗಾರ ಮನೆ ಹತ್ರ ಬಂದು ಕದ ತಟ್ಟಿ ಕೇಳಬೇಕು, ಇಲ್ಲ ಹೋಗ್ತಾ ಇರ್ಬೇಕಾದ್ರೆ ನಿಮ್ಮ ಗಾಡಿ ಆಕ್ಸಿಡೆಂಟ್ ಆಗಬೇಕು, ದೊಡ್ಡ ವಿಷಯ ಯಾವುದು ಬೇಕಾಗಿಲ್ಲ. ಒಂದು ಸಣ್ಣ ವಿಷಯ, ದೇವರ ಮೇಲೆ ನೀವಿಟ್ಟಿರ್ತಕ್ಕಂಥ, ದೇವರ ವಾಗ್ದಾನದ ಮೇಲೆ ನೀವಿಟ್ಟಿರ್ತಕ್ಕಂಥ ನಂಬಿಕೆಯನ್ನು ಕಸಿದುಕೊಳ್ಳಲು ಆ ಒಂದು ಸಣ್ಣ ವಿಷಯ ಸಾಕು. ಇಟ್ಸ್ ವೆರಿ ಸಿಂಪಲ್ ಟು ಲೂಸ್ ಯುವರ್ ಫೇತ್. ಸೈತಾನ ಕೆಲಸ ಮಾಡೋದೇ ಅದಕ್ಕೋಸ್ಕರ. ಹೇಗಾದರೂ ಮಾಡಿ ದೇವರ ಮೇಲಿಟ್ಟಿರ್ತಕ್ಕಂಥ, ದೇವರ ವಾಗ್ದಾನದಲ್ಲಿಟ್ಟಿರ್ತಕ್ಕಂಥ ನಂಬಿಕೆಯನ್ನು ನಾನು ಝೀರೋ ಮಾಡಬೇಕು, ಅಷ್ಟೇ ನನಗೆ ಬೇಕಾಗಿದೆ. ಈ 5 ತಿಂಗಳು, ನಾನೊಂದು ಸುಮ್ಮನೆ ಒಂದು ಪ್ರಶ್ನೆಗೆ, ಈ 5 ತಿಂಗಳಲ್ಲಿ ಎಷ್ಟು ಸಾರಿ ಅಯ್ಯೋ ಏನು ದೇವರು ಅಂತ ಯಾರಾದರೂ ಅಂದ್ಕೊಂಡಿದ್ರೆ, ಏನು ಮಾಡಿದ್ರು ಹಿಂಗೇ ಇದ್ದೀವಿ, ನಮ್ಮ ಪರಿಸ್ಥಿತಿ ಚೇಂಜೇ ಆಗಲಿಲ್ಲ ಅಂತ ನೀವು ಯಾವತ್ತಾರ ಈ 5 ತಿಂಗಳಲ್ಲಿ ಅಂದ್ಕೊಂಡಿದ್ರೆ, ಯು ಆರ್ ನಾಟ್ ಎ ಪರ್ಫೆಕ್ಟ್ ಚೈಲ್ಡ್ ಆಫ್ ಗಾಡ್. ನೋ, ನೀವು ದೇವ್ರ ಮಕ್ಕಳು ಅನ್ನೋದಕ್ಕೆ ಸಾಧ್ಯ ಇಲ್ಲ. ದಟ್ಸ್ ನಾಟ್ ಅ ಕ್ವಾಲಿಟಿ. ಅಲ್ಲಿ ಕ್ವಾಲಿಟಿನೇ ಇಲ್ಲ. ನಿಮ್ಮ ನಂಬಿಕೆಯಲ್ಲಿ ಒಂದು ಕ್ವಾಲಿಟಿನೇ ಇಲ್ಲ. ಈಗ ಒಂದು ಮಾವಿನ ಹಣ್ಣು ತೊಗೊಳ್ತೀವಿ ಅಂತ ಇಟ್ಕೊಳ್ಳೋಣ, ರಾಶಿ ರಾಶಿ ಮಾವಿನ ಹಣ್ಣು ಇಟ್ಟಿರ್ತಾರೆ. ಅದರಂತೂ ಈಗ ಸೀಸನ್, ಯಪ್ಪ ಅಲ್ಲಿ ಒಂದು ತರಕಾರಿ ಅಂಗಡಿಗೆ ಹೋದ್ರೆ ಬರೀ ಮಾವಿನ ಹಣ್ಣು ಹಾಕಿ ಹೊರಗಡೆ ಬಂದ್ಬಿಟ್ಟು, ಅಂದರೆ ಫಸ್ಟ್ ಆಫ್ ಆಲ್ ನಮಗೆ ಸೆಟ್ ಆಗ ಅಯ್ಯೋ ಅಂತಾರೆ ಕೆಲವು ಜನ. ಆಹಾರ ಅಷ್ಟು ಥರವಾಗಿ ಸಿಂಧೂರ ಬಂದಿದೆ ಮಾವಿನ. ದ ಲಾಸ್ಟ್ ಸೀಸನ್ ಮುಗೀತು ಅಂತ ತೋರಿಸ್ಕೊಡೋಕೆ ಒಂದು ಮಾವಿನ ಹಣ್ಣಿದೆ. ಎಷ್ಟು ಜನಕ್ಕೆ ಆ ಮಾವಿನ ಹಣ್ಣು ಹೆಸರು ಗೊತ್ತು? ಮಾವಿನ ಹಣ್ಣು ತಿನ್ನೋರು ಹೇಳ್ರಿ, ನಾನಂತೂ ತಿಂದಿಲ್ಲ, ಆದರೂ ಹೇಳ್ತೀನಿ. ನಾನಂತೂ ತಿನ್ನಲ್ಲ, ಆದರೂ ನಾನು ಹೇಳ್ತೀನಿ. ಯಾರಾದರೂ ಹೇಳ್ರಿ ಗೊತ್ತಿರೋರು ನೋಡಿ. ಮಾವಿನ ಹಣ್ಣು ಅಂತಾರಲ್ಲ, ಹೇಳ್ರಿ, ಇಲ್ಲಿ ಯಾರಾದ್ರೂ ಗ್ರೂಪಲ್ಲಿ ಇದ್ದರೆ ಹೇಳ್ರಿ, ಅನ್ಮ್ಯೂಟ್ ಮಾಡಿ. ಒಂದು ಫ್ರೂಟ್ ಬರ್ತದೆ, ಅದು ಮಾವಿನ ಹಣ್ಣು ಬರ್ತದೆ. ಆ ಮಾವಿನ ಹಣ್ಣು ಬಂದರೆ ಮಾರ್ಕೆಟ್ಗೆ, ಸೀಸನ್ ಇಸ್ ಎಂಡ್. ಇಲ್ಲ, ಇನ್ನೊಂದಿದೆ ಅದು ಸಿಮ್ಲಿಯರೇ, ಬಟ್ ಇನ್ನೊಂದು ಗೊತ್ತಾ ಯಾರಿಗಾರ? ಹೇಳ್ತೀರಾ? ಓಕೆ, ಹೇಳೋದು ಮಲ್ಗೋಬಾ ಮಾವಿನ ಹಣ್ಣು ಬಂತಾರೆ ಮಾರ್ಕೆಟ್ಗೆ, ಆಲ್ಮೋಸ್ಟ್ ಸೀಸನ್ ಇಸ್ ಎಂಡ್. ಅದಕ್ಕೆ ಮುಂಚೆ ಬರ್ತಕ್ಕಂಥ ತೋತಾಪುರಿ, ಇಟ್ಸ್ ಅ ಸೈನ್. ಓಕೆ, ಇದು ಸುಮ್ಮನೆ ಒಂದು ಇನ್ಫಾರ್ಮೇಷನ್ ಇರಲಿ ಅಂತ. ಈಗ ಆ ಮಾವಿನ ಹಣ್ಣನ್ನು ನಾವು ತೊಗೋಬೇಕು ಅಂತ ಹೇಳಿದ್ರು ಕೂಡ, ಒಂದು ಹಣ್ಣು ತೊಗೋಬೇಕು ಅಂದ್ರೂ ಕೂಡ ನಾವು ಎಷ್ಟು ಚೆಕ್ ಮಾಡ್ತೀವಲ್ಲ? ಯಾಕೆ ಚೆಕ್ ಮಾಡ್ತೀವಿ? ಮೊದಲನೇದಾಗಿ ಅದನ್ನು ನಾವು ತಿಂತೀವಿ ಅನ್ನೋದು, ಎರಡನೇದಾಗಿ ನಾವು ಕೊಡ್ತಕ್ಕಂಥ ಬೆಲೆ. ನಾನು ಕೊಡ್ತಕ್ಕಂಥ ಬೆಲೆಗೆ ಸರಿಯಾಗಿ ಆ ಮಾವಿನ ಹಣ್ಣಿನ ಕ್ವಾಲಿಟಿ ಇಲ್ಲ ಅಂದರೆ ನಾನು ಆ ಮಾವಿನ ಹಣ್ಣನ್ನು ತೊಗೊಳ್ಳೋದಲ್ಲ. ಕರೆಕ್ಟ್ ತಾನೆ? ಇಲ್ಲ ಬ್ರದರ್, ನಾನು ಕೆಟ್ಟೋಗಿರೋದೆಲ್ಲ ತಂದುಬಿಡ್ತೀನಿ ಸ್ತೋತ್ರಂ ಅಂದರೆ ಏನು ಮಾಡೋಕ್ಕಾಗಲ್ಲ. ಅದು 99% ನಾವು ಕ್ವಾಲಿಟಿ ನೋಡಿ ತಗೊಳ್ತೀವಿ. ಈಗ ಯೋಚನೆ ಮಾಡಿ, ನಿಮ್ಮ ನಂಬಿಕೆ ಈ 6 ತಿಂಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಕ್ವಾಲಿಟಿಯಲ್ಲಿತ್ತಾ? ದೇವರನ್ನು ಅದೇ ಆ ವಾಕ್ಯ ಎಲ್ಲ ಹೇಳ್ತೀವಿ ನೋಡಿ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಅಂತಕ್ಕಂಥ ವರ್ಡಲ್ಲಿ ಈ 6 ತಿಂಗಳಲ್ಲಿ ನನ್ನ ನಂಬಿಕೆ ದೇವರನ್ನು ಮೆಚ್ಚಿಸಿದೆ ಅಂತಕ್ಕಂಥ ಒಂದು ಸೆಂಟೆನ್ಸ್ ನಿಮ್ಮ ಹೃದಯದಲ್ಲಿ ಹುಟ್ಟಿದ್ರೆ ನಿಜವಾಗಿ ನೀವು ಆಶೀರ್ವದಿಸಲ್ಪಟ್ಟರು. ಗಾಡ್ ವಿಲ್ ಬ್ಲೆಸ್ ಅಂಡ್ ಗಾಡ್ ವಿಲ್ ಆನರ್ ಯುವರ್ ಫೇತ್ 100%. ದೇವರ ನಂಬಿಕೆನ ಖಂಡಿತ ಘನಪಡಿಸೋನಾಗಿರ್ತಾನೆ. ಆದರೆ ಈ 5 ತಿಂಗಳಲ್ಲಿ ಒಂದು ಸಲ ಅಯ್ಯೋ ಏನು ಪ್ರೇಯರ್ ಮಾಡಿದ್ರು ಅಷ್ಟೇ, ಏನು ಚರ್ಚ್ಗೆ ಹೋದ್ರು ಅಷ್ಟೇ, ದಶಂಭಾಗ ಕೊಟ್ಟರು ಅಷ್ಟೇ, ಕಾಣಿಕೆ ಕೊಟ್ಟರು ಅಷ್ಟೇ, ಏನು ಚೇಂಜಸ್ಸೇ ಇಲ್ಲ ನನ್ನ ಲೈಫಲ್ಲಿ ಅನ್ನೋ ಭಾವನೆ ಅಂತಕ್ಕಂಥ ಮಾತು. ಯಾಕೆ ಈ ಭಾವನೆ ಬಂದು ಆಟೋಮೆಟಿಕ್ಕಾಗಿ ಮಾತು ನೆಕ್ಸ್ಟ್ ಟೈಮ್ ಭಾವನೆ ಬಂದಿದ್ದ ದಿವಸನೇ ನೀವು ಹೇಳಿದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಆ ವೀಕಲ್ಲಿ ಖಂಡಿತ ಈ ಮಾತು ನಿಮ್ಮ ಬಾಯಿಂದ ಹೊರಗಡೆ ಬಂದಿರುತ್ತೆ. ಇಟ್ಸ್ 100% ಶೋರ್. ಅದು ನಿಮಗೆ ಗೊತ್ತಿರುತ್ತೆ ಚೆನ್ನಾಗಿ. ಏನು ಕೆಲಸ ಇದು? ಅರ್ಥ ಏನು ಗೊತ್ತಾ?
ನೀವು ನಿಜವಾದ ದೇವರ ಮಕ್ಕಳು ಅನಿಸ್ಕೊಳ್ಳೋದಕ್ಕೆ ಲಾಯಕ್ಕಿಲ್ಲ ಅಂತ ಅರ್ಥ. ಇಟ್ಸ್ ಅ ಹಾರ್ಡ್ ಬಟ್ ಇಟ್ಸ್ ಅ ಟ್ರೂತ್. ಯಾಕೆ? ನೀವು ನಿಮ್ಮ ದೇವರನ್ನು ಸರಿಯಾಗಿ ಅರ್ಥನೇ ಮಾಡ್ಕೊಂಡಿಲ್ಲ ಅಂತ ಅರ್ಥ. ವಾಗ್ದಾನವನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಹೌದು, ಕೆಲವು ವಿಷಯಗಳನ್ನು ನಾವು ಪ್ಲಾನ್ ಮಾಡಿದ್ವಿ, ಕೆಲವು ವಿಷಯಗಳನ್ನು ಬಯಸಿದ್ವಿ, ಅದು ನಮಗೆ ಸಿಗಲಿಲ್ಲ, ಕರೆಕ್ಟ್. ಬಟ್ ವೇರ್ ಈಸ್ ಯುವರ್ ಫೇತ್? ದೇವರು ನಮ್ಮನ್ನು ನೋಡಿ ಕೇಳೋ ಪ್ರಶ್ನೆ ಒಂದೇ, ವೇರ್ ಈಸ್ ಯುವರ್ ಫೇತ್? ಹಾಲೆಲೂಯಾ. ಪೇತ್ರ ನದಿಯಿಂದ ಸಮುದ್ರದಲ್ಲಿ ನಡೀತಾ ಬರ್ತಾನೆ. ಯೇಸು ಸ್ವಾಮಿ ನೀನಾಗಿದ್ರೆ ಹೇಳು, ನಾನು ಬರ್ತೀನಿ. ಯೇಸು ನಾನೇ ಕಣೋ ಬಾರೋ. ಅವನು ನಮಗೆ ಗೊತ್ತು ಸಮುದ್ರದ ಮೇಲೆ ನಡೀತಾ ಬರ್ತಾನೆ. ವಾಕ್ಯ ಕ್ಲಿಯರ್ ಆಗಿ ಹೇಳ್ತಾರೆ, ಯಾವಾಗ ಗಾಳಿಯನ್ನ ತೆರೆಯನ್ನ ನೋಡಿದ್ನು, ಹಿ ಬಿಗೇನ್ ಟು ಸಿಂಕ್. ಅವನು ಮುಳುಗುವುದಕ್ಕೆ ಪ್ರಾರಂಭ ಮಾಡ್ದ ಅಂತ ವಾಕ್ಯ. ಗಾಡ್ ಯೇಸು ಸ್ವಾಮಿ ಅವನಿಗೆ ಒಂದು ಕೈಯನ್ನು ಕೊಟ್ಟು ಮೇಲಕ್ಕೆ ಹಿಡಿದು ಎತ್ತಿ ನಿಲ್ಲಿಸಿ ಏನು ಕೇಳಿದ್ರು? ವೇರ್ ಈಸ್ ಯುವರ್ ಫೇತ್? ಅಂದರೆ ಅರ್ಥ, ಈ ತೆರೆಯು, ಈ ಒಂದು ಬಿರುಗಾಳಿಯು ನನ್ನನ್ನು ಮುಳುಗಿಸ್ತದೆ ಅಂತಕ್ಕಂಥ ನಂಬಿಕೆ ನಿನ್ನಲ್ಲಿ ಹುಟ್ಟುತ್ತಲ್ಲ, ಆ ನಂಬಿಕೆ ನಿನ್ನನ್ನು ಏನು ಮಾಡ್ತು? ಮುಳುಗಿಸ್ತು. ಆದರೆ ಇಲ್ಲ, ನನ್ನ ದೇವರೇ ನನ್ನ ಕರೆದಿದ್ದಲ್ವಾ, ಹಾಗಾಗಿ ಈ ತೆರೆಯು, ಈ ಬಿರುಗಾಳಿ ನನ್ನ ಮುಳುಗಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥ ನಂಬಿಕೆ ನಿನ್ನಲ್ಲಿದ್ದಿದ್ರೆ ಯು ಕಾಂಟ್ ಸಿಂಕ್. ನೀನು ಮುಳುಗೋಕ್ಕೆ ಸಾಧ್ಯನೇ ಇಲ್ಲ. ದಟ್ಸ್ ವೈ ಜೀಸಸ್ ಆಸ್ಕ್ಡ್, ವೇರ್ ಈಸ್ ಯುವರ್ ಫೇತ್? ಆಗ ನಿನ್ನ ನಂಬಿಕೆ, ನೀನು ಎಂಟ್ರಿ ಆದಾಗ ನಿನ್ನ ಕಾಲು ಮೊದಲ ಕಾಲು ನೀನು ಸಮುದ್ರದ ಮೇಲೆ ಇಟ್ಟಾಗ, ನೀರಿನ ಮೇಲೆ ಇಟ್ಟಾಗ, ಯು ಹ್ಯಾವ್ ಫೇತ್ ಇನ್ ಮೀ. ನನ್ನ ಮೇಲೆ ನಂಬಿಕೆ ಇತ್ತು ನಿನಗೆ. ಒಂದು 10 ಹೆಜ್ಜೆ ಬಂದೆ, ನನ್ನನ್ನೇ ದೃಷ್ಟಿಸ್ತಾ ಬಂದೆ, ನಿನ್ನ ನಂಬಿಕೆ ಸ್ಕ್ಯಾಟರ್ಡ್ ಆಗಲಿಲ್ಲ. ಯು ಹ್ಯಾವ್ ಫೇತ್ ಇನ್ ಮೀ, ಯು ವಾಕ್ಡ್ ಆನ್ ದ ವಾಟರ್. ಆದರೆ ಯಾವಾಗ ಬಿರುಗಾಳಿಯ ಮೇಲೂ ತೆರೆಯ ಮೇಲೂ ನಿನ್ನ ಕಣ್ಣುಗಳೇನಾಯ್ತು? ಈಗ ಚದುರಿಸಲ್ಪಡ್ತು. ನಿನ್ನ ಗಮನ ಬೇರೆ ಕಡೆ ಯಾವಾಗ ಅದು ಸ್ಕ್ಯಾಟರ್ಡ್ ಆಗೋದಕ್ಕೆ ಪ್ರಾರಂಭ ಆಯಿತು, ಅಲುಗಾಡೋದಕ್ಕೆ ಪ್ರಾರಂಭ ಆಯಿತು, ನಿನ್ನ ಗಮನ ಬೇರೆ ಕಡೆಗೆ ಯಾವಾಗ ತಿರುಗುತ್ತೋ, ದೇವರ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಕಮ್ಮಿಯಾಗಿ ಪರಿಸ್ಥಿತಿಯ ಮೇಲೆ ನಂಬಿಕೆ ಏನಾಯ್ತು? ನಿನಗೆ ಜಾಸ್ತಿ ಆಗ್ತಾ ಬಂತು. ಆ ಒಂದು ವಿಷಯ ನಿನ್ನನ್ನು ಮುಳುಗಿಸ್ತಾ ಬಂತು. ಬಟ್ ಗಾಡ್ ಇಸ್ ಸೋ ಫೇತ್ಫುಲ್, ಗಾಡ್ ಇಸ್ ಸೋ ಗ್ರೇಷಿಯಸ್. ದೇವರು ತುಂಬ ಕೃಪೆಯುಳ್ಳವು ನೋಡ್ರಿ ನಮ್ಮ ಮೇಲೆ. ಪೇತ್ರನ್ನ ಏನು ಮಾಡಲಿಲ್ಲ? ಮುಳುಗೋದಕ್ಕೆ ಬಿಡಲಿಲ್ಲ. ಅವನ ನಂಬಿಕೆ ಕಮ್ಮಿ ಅಂತ ಗೊತ್ತಿದ್ರು ಕೂಡ ಯೇಸು ಸ್ವಾಮಿ ಅವನನ್ನು ಮುಳುಗೋದಕ್ಕೆ ಬಿಡಲಿಲ್ಲ. ಆದರೆ ನಾನು ಹಿಂಗೆ ಹೇಳ್ತೀನಿ, ಒಂದು ಒಳ್ಳೆ ತಂದೆ, ಒಂದೊಳ್ಳೆ ತಾಯಿ ತನ್ನ ಮಕ್ಕಳನ್ನು ಎಷ್ಟು ಬೇಕಾದ್ರೂ ಪ್ರೀತಿ ಮಾಡ್ಬೋದು, ಲಿಮಿಟ್ಲೆಸ್. ಆದರೆ ತನ್ನ ಮಕ್ಕಳು ತಪ್ಪು ಮಾಡಿದಾಗ ಅದನ್ನು ಗದರಿಸದೇ ಇದ್ದರೆ ದೇ ವಿಲ್ ನಾಟ್ ಅ ಗುಡ್ ಪೇರೆಂಟ್ಸ್. ಇಟ್ಸ್ ಅ ಬಿಬ್ಲಿಕಲ್ ಫ್ಯಾಕ್ಟ್ ಅಂತ ಹೇಳ್ತಾರೆ. ಕೆಲವು ಮನೆಗಳಲ್ಲಿ ನಾನು ನೋಡಿದ್ದೀನಿ, ಏನೇ ತಪ್ಪು ಮಾಡಿದ್ರು ಮಕ್ಕಳನ್ನು ಗದರಿಸೋದಿಲ್ಲ. ಅದು ಫ್ಯೂಚರಲ್ಲಿ ದೊಡ್ಡ ಪ್ರಾಬ್ಲಮ್ ಆಗ್ತದೆ. ಯೇಸುಸ್ವಾಮಿ ಕೈ ನೀಡಿದ್ದು ನಿಜ, ಅವನ ಮೇಲೆ ಕೆತ್ತಿದ್ದು ನಿಜ. ಬಿಡು, ನಾನೇನು ಕಾಪಾಡ್ಬಿಟ್ಟಿನೇನು ಅವ್ನಿಗೆ ಹೇಳೋದಂತ ಯೇಸುಸ್ವಾಮಿ ಎಸಿಡೇಟ್ ಮಾಡಿದ್ರೆ ನೋ. ಕನ್ನಡದಲ್ಲಿ ತುಂಬ ಚೆನ್ನಾಗಿ ಬರ್ತದೆ, ಅಲ್ಪ ವಿಶ್ವಾಸಿ ಯಾಕೆ ಸಂದೇಹ ಪಟ್ಟೆ ಅಂತ ಬರ್ತದೆ. ಅದು ಗದರುವಿಕೆ. ಆಗ ನಮ್ಮ ನಂಬಿಕೆ ಸ್ಕ್ಯಾಟರ್ಡ್ ಆಗುವಾಗ ನಮಗೆ ನೋಡ್ರಿ, ಅಯ್ಯೋ ನನಗೆ ಗೊತ್ತಾಗಲೇ ಇಲ್ಲ ಬ್ರದರ್ ಅಂತ ಯಾರು ಹೇಳಿ ನೀವು ಸುಳ್ಳು ಹೇಳ್ತಾ ಇದ್ದೀರ ಅಂತ ಅರ್ಥ. ಅಯ್ಯೋ ನನ್ನ ನಂಬಿಕೆ ಆ ಕಡೆ ಹೋಯ್ತು ಅನ್ನೋದು ನನಗೇ ಗೊತ್ತಾಗಿಲ್ಲ ಬ್ರದರ್ ಅಂದರೆ, ಫಸ್ಟ್ ಆಫ್ ಆಲ್ ನೀವು ದಡ್ರು, ಸೆಕೆಂಡ್ ಪಾಯಿಂಟ್ ನೀವು ಸುಳ್ಳು ಹೇಳ್ತಾ ಇದ್ದೀರ ಅಂತ ಅರ್ಥ. ನೋ, ಹೋಲಿ ಸ್ಪಿರಿಟ್ ಆಲ್ವೇಸ್ ವಿತ್ ಅಸ್ ಅಂಡ್ ಹಿ ವಿಲ್ ಟೀಚ್ ಅಸ್ ಅಂಡ್ ಹಿ ವಿಲ್, ಅವನು ನಮ್ಮನ್ನು ಎಚ್ಚರಿಸ್ತಾನೆ ನೋಡ್ರಿ. ಅವಾಗ ಈ 5 ತಿಂಗಳಲ್ಲಿ ನಿಮ್ಮ ನಂಬಿಕೆ ಕಮ್ಮಿ ಆದಾಗ, ಯಾವಾಗೆಲ್ಲ ನಿಮ್ಮ ನಂಬಿಕೆಯಲ್ಲಿ ಕೊರತೆ ಕಾಣಲ್ಪಡ್ತೋ, ಪರಿಶುದ್ಧಾತ್ಮನು ನಿಮ್ಮ ಹತ್ರ ಹೇಳ್ದ, ಗೋ ರೀಡ್ ದ ಬೈಬಲ್, ಗೋ ಪ್ರೇ, ಗೋ ವರ್ಷಿಪ್ ಸಮ್ ಟೈಮ್,
with the tongues and with the songs and the hymns. ಎಷ್ಟು ಜನ ಅದಕ್ಕೆ ಒಬೆ ಮಾಡಿದ್ರಿ? ಈಗ ಅರ್ಥ ಆಗ್ತಾ ಇದೆಯಾ? ಯು ಕಾಂಟ್ ಬ್ಲೇಮ್ ಗಾಡ್. ಅಯ್ಯೋ ನನಗೆ ಗೊತ್ತೇ ಆಗಲಿಲ್ಲ. ನೋ, ಯು ಕಾಂಟ್ ಬ್ಲೇಮ್ ಗಾಡ್ ಅಬೌಟ್ ಯುವರ್ ಫೇತ್. ದೇವರಿಗೆ ಒಂದೇ ಒಂದು ಆಸೆ ನಮ್ಮ ಮೇಲೆ, ಏನು? ಇವನು ಜಾಸ್ತಿ ಬಹಳವಾಗಿ ನನ್ನನ್ನು ನಂಬಿ ಬಹಳವಾದ ಆಶೀರ್ವಾದಗಳನ್ನು ನನ್ನ ಮಕ್ಕಳು ಪಡಿಬೇಕು ಅನ್ನೋದೇ ದೇವರ ಉದ್ದೇಶ ಮತ್ತು ಚಿತ್ತ. ಆಗ ಎಲ್ಲೋ ಒಂದು ಕಡೆ ನಮ್ಮ ನಂಬಿಕೆ ಕುಗ್ಗಿ ಹೋಗ್ತಾ ಇದೆ, ನಮ್ಮ ನಂಬಿಕೆ ಆ ಲೆವೆಲಲ್ಲಿ ಇಲ್ಲ. 100 ಈಗ 20ಗೆ ಬಂದಿದೆ ಅಂತ ಹೇಳಿದಾಗ, we have to take a Bible and read the Bible and read the promises of God. Restore your faith in the Lord. ನಮ್ಮ ನಂಬಿಕೆಯನ್ನು ವಾಕ್ಯದ ಮುಖಾಂತರ, ದೇವರು ಮಾಡಿದ ವಾಗ್ದಾನಗಳ ಮುಖಾಂತರ ನಾವು ಹೆಚ್ಚಿಸಿಕೊಳ್ಳುವುದಕ್ಕೇ ದೇವರು ಸತ್ಯವೇದವನ್ನು ಕೊಟ್ಟಿರೋದು. ಆಗ ನಾವು ಮಾಡಬೇಕಾಗಿರ್ತಕ್ಕಂಥ ಕಾರ್ಯ ನಂಬಬೇಕು ದೇವರನ್ನ. ಹೇಗೆ? ದೇವರು ಇದ್ದಾನೆ. ದಿಸ್ ಈಸ್ ದ ಫಂಡಮೆಂಟ್, ದಿಸ್ ಇಸ್ ದ ಫಸ್ಟ್ ಪಾಯಿಂಟ್ ವೆನ್ ಯು ಕಮ್ಸ್ ಟು ದ ಫೇತ್. ಈಗ ಒಂದು ಪರಿಸ್ಥಿತಿಯಲ್ಲಿ ನೀವು ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಹೇಗೆ ನಂಬಬೇಕು? ಈ ಪರಿಸ್ಥಿತಿಯ ಮಧ್ಯೆ ದೇವರಿದ್ದಾನೆ ಅನ್ನೋದನ್ನು ನಂಬಬೇಕು. ದಟ್ಸ್ ವೈ ದಿಸ್ ವರ್ಡ್ ಟೀಚರ್ಸ್. ಈ ವಾಕ್ಯ ನಮಗೆ ಹೇಳ್ಕೊಡ್ತದೆ, ದೇವರಿದ್ದಾನೆ. ಯಾವಾಗಲೂ ಇದು ನಮ್ಮ ಮೈಂಡಲ್ಲಿ ಓಡ್ತಾ ಇರಬೇಕು. ಒಂದು ಪರಿಸ್ಥಿತಿ ಅಂತ ಬಂದಾಗ, ಒಂದು ಅವಶ್ಯಕತೆ ಅಂತ ಬಂದಾಗ, ಈಗ ನೋಡಿ, ಮ್ಯಾಕ್ಸಿಮಮ್ ಎಲ್ಲ ಮಕ್ಕಳಿಗೂ ಸ್ಕೂಲ್ ಫೀಸ್ ಕಟ್ಟಬೇಕು. ದಿಸ್ ಇಸ್ ದ ನೀಡ್. ನಾವು ಮಾಡಬೇಕಾಗಿರೋದೇನು? ದೇವರಿದ್ದಾನೆ. ಹಾಲೆಲೂಯಾ. ದಟ್ಸ್ ವೈ ಅಬ್ರಹಾಮನು ಈಸಾಕನನ್ನು ಬಲಿ ಕೊಡಬೇಕು ಅಂತ ಹೇಳಿ ದೇವರು ಹೇಳಿದಾಗ, ದೇವರು ಹೇಳ್ತಾನೆ, ನಾನು ಬೆಟ್ಟವನ್ನು ತೋರಿಸ್ತೇನೆ, ಅಲ್ಲಿ ಹೋಗಿ ನೀನೇನು ಮಾಡಬೇಕು? ನಿನ್ನ ಮಗನನ್ನು ಬಲಿ ಕೊಡಬೇಕು ಅಂತ ಹೇಳಿದಾಗ, ತನ್ನ ಜೊತೆ ಸೇವಕರನ್ನ ಕರ್ಕೊಂಡು ಹೋದಂಥ ಅಬ್ರಹಾಮ ದ ಪರ್ಟಿಕ್ಯುಲರ್ ಪ್ಲೇಸ್ ಅವರು ಬಂದಾಗ, ನಿರ್ದಿಷ್ಟವಾಗಿರ್ತಕ್ಕಂಥ ಸ್ಥಳಕ್ಕೆ ಬಂದಾಗ, ತನ್ನ ಆಳುಗಳಿಗೆ ಹೇಳ್ತಾನೆ, ನೀವಿಲ್ಲೇ ಇರ್ರಿ, ನಾನು ನನ್ನ ಮಗನು ಹೋಗಿ ದೇವರನ್ನ ಆರಾಧನೆ ಮಾಡ್ಕೊಂಡು ಬರ್ತೀನಿ. ದಟ್ಸ್ ದ ಫೇತ್. ಸಿ, ಒನ್ ಥಿಂಗ್ ಐ ಟೆಲ್ ಅಬೌಟ್ ಅಬ್ರಹಾಮ್. ಅವನು ಎಷ್ಟು ಮಟ್ಟಿಗೆ ದೇವ್ರನ್ನ ನಂಬ್ದ ಅಂದರೆ, ಒಂದೇ ಪಾಯಿಂಟು, 100 years ನನಗೆ ಮಗನನ್ನು ಕೊಟ್ಟಿದ್ದಾನೆ, ಇವನನ್ನು ನಾನು ಬಲಿ ಕೊಟ್ಟ ಮೇಲೂ ಕೂಡ ತಿರುಗಿ ದೇವರಿಂದ ಮಕ್ಕಳನ್ನು ಮಾಡಲು ಆತನಿಗೆ ಸಾಧ್ಯ ಅನ್ನೋದನ್ನು ನಂಬ್ದ. ದಟ್ಸ್ ದ ಪಾಯಿಂಟ್. ಹಿ ವೆಂಟ್ ಟು ಏನು ಹೇಳೋದು, ಅಷ್ಟು ಧೈರ್ಯ ತಗೊಂಡಿದ್ದವನು ಅದರಿಂದಲೇ ನೋಡ್ರಿ. ಬಿಕಾಸ್ ಹಿ ಹ್ಯಾವ್ ಎ ಫೇತ್ ಆನ್ ಗಾಡ್. He had a faith on God and the promises of God. What's the promise about Isaac? ಈಸಾಕನು ಅಂತ ಬಂದಾಗ ದೇವರು ಯಾವ ವಾಗ್ದಾನವನ್ನು ಅಬ್ರಹಾಮನಿಗೆ ಮಾಡ್ದ? ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಇಷ್ಮಾಯೇಲನು ಹುಟ್ಟದ, ಅದು ಬೇರೆ ಕಡೆಯಿಂದ ಬಂದದ್ದು. ಇವರಿಬ್ರು ಡಿಸೈಡ್ ಮಾಡ್ತಾರೆ, ಅಬ್ರಹಾಮನು ಸಾರಾಳು ಡಿಸೈಡ್ ಮಾಡ್ತಾರೆ, ನಮಗೆ ಇವನೇ ಸಾಕು ಅಂತ ಹೇಳಿ. ಗಾಡ್ ಅಪಿಯರ್ ಟು ಅಬ್ರಹಾಮ್ ಅಂಡ್ ಸೆಡ್, ಇಲ್ಲ, ನಿನ್ನ ಹೊಟ್ಟೆಯಿಂದ ಮಗ ಹುಟ್ಟುತ್ತಾನೆ, ಅವನಿಗೆ ನೀನೇನಂತ ಹೆಸರಿಡಬೇಕು? ಈಸಾಕನಂತ ಹೆಸರಿಡಬೇಕು. ದಿಸ್ ಇಸ್ ದ ಪ್ರಾಮಿಸ್ ಆಫ್ ಗಾಡ್. ಅಬ್ರಹಾಮ್ ಬಿಲೀವ್ ದಟ್ ಪ್ರಾಮಿಸ್. ಹಾಲೆಲೂಯಾ. ಅಬ್ರಹಾಮನು ಆ ವಾಗ್ದಾನವನ್ನು ನಂಬದ. ದೇವರು ವಾಗ್ದಾನ ಮಾಡಿದ್ದು ಈಸಾಕನನ್ನು ಹುಟ್ಟಿಸಿರೋದು ದೇವರು, ಆಯ್ತಾ? ಅವನು ದೇವ್ರು ಹೇಳಿದಾನೆ, ಈ ವಾಗ್ದಾನದಿಂದ ಹುಟ್ಟುವ ಮಗನೇ ಬಾಧ್ಯನು ಅಂತ ಹೇಳಿ, ಇವನಿಂದ ದೊಡ್ಡ ಜನಾಂಗವಾಗುವಂತೆ ಮಾಡ್ತೀನಿ ಅಂತ ಹೇಳಿರೋದು ದೇವರು. ಇವನನ್ನು ನಾನು ಬಲಿ ಕೊಡುವಾಗ he knew something in the faith what God promised Abraham. ಈ ಒಂದು ವಾಗ್ದಾನದಲ್ಲಿರ್ತಕ್ಕಂಥ ನಂಬಿಕೆ ಈಸಾಕನನ್ನು ಕರೆದುಕೊಂಡು ಹೋಗುವಂತೆ ಮಾಡ್ತು. ನಾವಾಗಿದ್ರೆ ದೇವರು ಬೇಡ, ಏನು ಬೇಡ ಮಗು, ಸರಿಯಲ್ಲ? ಯಾತಕ್ಕೆ ನೋಡ್ರಿ, ನಾನು ಅದೇ ಹೇಳ್ತೀನಲ್ಲ, ವೆನ್ ದ ಹೋಲಿ ಸ್ಪಿರಿಟ್ ಟೆಲ್ಸ್ ಅಸ್ ಸಮಥಿಂಗ್,
from the word of God, believe it and do it. Hallelujah. ವಾಗ್ದಾನದಲ್ಲಿರ್ತಕ್ಕಂಥ ನಂಬಿಕೆ ಅಬ್ರಹಾಮನನ್ನ, ಇಸಾಕನನ್ನ ಮೋರಿಯಾ ಬೆಟ್ಟದವರೆಗೆ ಕರೆದುಕೊಂಡು ಹೋಗುವಂತೆ ಮಾಡ್ತು. ಹಿ ಡಿಂಟ್ ಹೆಸಿಟೇಟ್. ದೇವರನ್ನ ತಿರುಗಿ ಒಂದು ಪ್ರಶ್ನೆ ಮಾಡಲಿಲ್ಲ. ದೇವರೇ, ಏನು ದೇವರೇ, 100 ವರ್ಷದಲ್ಲಿ ಕೊಟ್ಟಿದ್ಯಾ, ಸಾರಾಳಿಗೆ ಈಗಾಗಲೇ 90, ಇವನು ತಗೊಂಡ್ಬಿಟ್ರೆ ತಿರ್ಗಾ ಅವಳಿಗೆ ಎಷ್ಟು ಕಷ್ಟ ಆಗತ್ತೆ. ಅಬ್ರಹಾಮ ಮಾತಾಡಿದ್ನ? ನೋ. ವೈ? ಹಿ ನೋ ದ ಪ್ರಾಮಿಸ್. ಹಿ ಅಂಡರ್ಸ್ಟ್ಯಾಂಡ್ ದ ಪ್ರಾಮಿಸ್. ಏನಂತ ಆ ವಾಕ್ಯ ನಾನು ನಿಮ್ಗೆ ಓದೋಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಇನ್ನೂ ಸ್ವಲ್ಪ ನಮ್ಗೆ ಈಸಿ ಆಗುತ್ತೆ ಅಂತ ಹೇಳಿ. ಓಕೆ, ಆ ವಾಕ್ಯ ಓದೋಣ. ಓಕೆ, 21ನೇ ಅಧ್ಯಾಯ ನೋಡ್ರಿ. 21ನೇ ಅಧ್ಯಾಯ 1ನೇ ವಾಕ್ಯ ನಾನು ನಿಮ್ಗೆ ಓದ್ತೀನಿ ನೋಡ್ರಿ. ಸುಮ್ಮನೆ ಜಸ್ಟ್ ಇನ್ಫಾರ್ಮೇಷನ್, ಬಟ್ ಮೈಟಿ ರೆವಲ್ಯೂಷನ್. ಆದಿಕಾಂಡ 21:1 ಓದ್ತೀನಿ ನೋಡಿ. 1ರಿಂದ 3-4 ವಾಕ್ಯ ನಾವು ಓದೋಣ ನೋಡ್ರಿ. ಯೆಹೋವನು ತಾನು ಹೇಳಿದಂತೆಯೇ ಸಾರಳ ಮೇಲೆ ದಯವಿಟ್ಟು ಆಕೆಗೆ ಕೊಟ್ಟ ಮಾತನ್ನು ನೆರವೇರಿಸಿದನು. ವಾಹ್! ಹೇಗೆಂದರೆ, ಸಾರಳು ಬಸುರಾಗಿ ದೇವರು ಮೊದಲು ಸೂಚಿಸಿದ ಕಾಲದಲ್ಲಿ ಅಬ್ರಹಾಮನಿಂದ ಅವನ ಮುಪ್ಪಿನಲ್ಲೇ ಮಗನನ್ನು ಹೆತ್ತಳು. ಅಬ್ರಹಾಮನು ಸಾರಳಲ್ಲಿ ತನ್ನಿಂದ ಹುಟ್ಟಿದ ಮಗನಿಗೆ ಈಸಾಕೆಂದು ಹೆಸರಿಟ್ಟು 8ನೇ ದಿನದಲ್ಲಿ ದೇವರ ಅಪ್ಪಣೆಯ ಮೇರೆಗೆ ಸುನ್ನತಿ ಮಾಡಿದನು. ಈಸಾಕನು ಹುಟ್ಟಿದಾಗ ಅಬ್ರಹಾಮನು 100 ವರ್ಷದವನಾಗಿದ್ದನು. ಸಾರಳು, ದೇವರು ನನ್ನನ್ನು ನಗುವಂತೆ ಮಾಡಿದ್ದಾನೆ, ಕೇಳುವವರೆಲ್ಲರೂ ನನ್ನೊಡನೆ ನಗುವರು. ಸಾರಳು ಮಕ್ಕಳಿಗೆ ಮೊಲೆ ಕುಡಿಸಲೆಂದು ಯಾರಾದರೂ ಅಬ್ರಹಾಮನಿಗೆ ಹೇಳುತ್ತಿದ್ದರು. ಆದರೂ ಅವನ ಮುಪ್ಪಿನಲ್ಲೇ ಅವನಿಗೆ ಮಗನನ್ನು ಎತ್ತಿದ್ದೇನಷ್ಟೇ ಎಂದು ಹೇಳಿಕೊಂಡಳು. ಆ ಕೂಸು ಬೆಳೆದು ಮೊಲೆ ಬಿಟ್ಟಿತು. ಈಸಾಕನು ಮೊಲೆ ಬಿಟ್ಟ ದಿನದಲ್ಲಿ ಅಬ್ರಹಾಮನು ದೊಡ್ಡ ಔತಣವನ್ನು ಮಾಡಿಸಿದನು ಅಂತ ನಾವು ಇಲ್ಲಿ ಓದ್ತೀವಲ್ಲ. ಇಲ್ಲಿ ವಾಕ್ಯ ನೋಡ್ರಿ, 1ನೇ ವಾಕ್ಯ. ಯೆಹೋವನು ತಾನು ಹೇಳಿದಂತೆ. ವಾವ್! ಯೆಹೋವನು ತಾನು ಹೇಳಿದಂತೆ. This is the promise of God. Abraham believed this promise. That's why he took Isaac to the mountain. Hallelujah. ನಾಳೆ ತಿರ್ಗಾ ಈ ಪೋರ್ಷನಲ್ಲಿ ನಾನು ನಿಮ್ಮೊಟ್ಟಿಗೆ ನಾನು ಮಾತಾಡ್ತೀನಿ. ಸೊ ಇವತ್ತಿನ ಸಮ್ಮರಿ ಏನಂತ ಹೇಳಿದರೆ, ಕೀಪ್ ದ ಫೇತ್ ಇನ್ ದ ಪ್ರಾಮಿಸಸ್. ನಾನು ಹೇಳ್ತೀನಿ, ವಾಗ್ದಾನಕ್ಕೆ ವಿರುದ್ಧವಾಗಿ ನಮ್ಮಪ್ಪ ಬೇರೇನನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬಟ್ sometimes it's look like hard. Sometimes it's look like it's not possible. Have faith in God. Have faith in the promises. God bless you. Amen.